ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಫಿಶ್ ಕಬಾಬ್ ಮಾಡಿದ್ದೀನಿ. ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ 4 ಪ್ಯಾಕೆಟ್ ತೇಜು ಕಬಾಬ್ ಪೌಡ್ರ್ ತೊಗೊಂಡಿದ್ದೀನಿ. ಅದಕ್ಕೆ 1/2 ಟೇಬಲ್ ಸ್ಪೂನು ಮೆಣಸಿಕಾಯಿ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನಷ್ಟು, ಮತ್ತು 2 ಮೊಟ್ಟೆ ಹೊಡೆದು ಹಾಕಿದ್ದೀನಿ. ಇದಕ್ಕೆ ಅದ್ರ ಜೊತೆಗೆ 2 ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಮತ್ತು ಸ್ವಲ್ಪ 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕಿದ್ಮೇಲೆ ಅದನ್ನು ನೀಟಾಗಿ ಸ್ಟಿರ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಸ್ಟಿರ್ ಮಾಡ್ಕೊಳ್ಳಿ. ಇದಕ್ಕೆ ನಾನು 2 kg ಮೀನನ್ನ ತೊಗೊಂಡು ನೀಟಾಗಿ ತೊಳೆದು ಅದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಮೀನು ತೊಳೆಯೋಕ್ಕೆ ಸ್ವಲ್ಪ ಉಪ್ಪನ್ನ ಮತ್ತು ಹುಣಸೆ ರಸನ ಬಳಸಿ ಮೀನನ್ನ ತೊಳ್ಕೊಂಡಿದ್ದೀನಿ. ನೀವು ಹಾಗೆ ಮಾಡ್ಕೊಳ್ಳಿ. ಇವಾಗೆಲ್ಲ ನೀಟಾಗಿ ಕೋಟಿಂಗ್ ಆಗೋಂಗೆ ನೀಟಾಗಿ ಕಲಿಸ್ಕೊಳ್ಳಿ. ಈಗ ನೀಟಾಗಿ ಕಲಸಾಗಿದೆ. ಇದನ್ನು 10 ರಿಂದ 15 ನಿಮಿಷ ಮ್ಯಾರಿನೇಟ್ ಆಗಕ್ಕೆ ಬಿಡಿ. ಈಗ ಎಣ್ಣೆ ಕಾದಿದೆ, ಅದಕ್ಕೆ ನಾನು ಫಿಶ್ ಸ್ಲೈಸ್ನ ಹಾಕ್ಕೊಂಡು ಕರ್ಕೋತಾ ಇದ್ದೀನಿ. ಇದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ತೇಜು ಕಬಾಬ್ ಪೌಡ್ರ್ ತುಂಬ ಚೆನ್ನಾಗಿದೆ, ನೀವು ಒಂದ್ಸರಿ ಯೂಸ್ ಮಾಡಿ. ನೀಟಾಗಿ ಕರ್ಕೊಳ್ಳಿ. ಇವಾಗ ಎಣ್ಣೆ ಕುದಿಯೋದು ಕಡಿಮೆ ಆಗಿದೆ. ಈಗ ಫಿಶ್ ಕಬಾಬ್ ರೆಡಿಯಾಗಿದೆ ಅಂತ ಅರ್ಥ. ಅದನ್ನು ಎಣ್ಣೆ ಬಾಣಲಿಯಿಂದ ತೆಕ್ಕೊಳ್ಳಿ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.